ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಬೆಂಡೆಕಾಯಿ ಪಲ್ಯ. ಇದಂತೂ ಮಾಡೋದು ತುಂಬ ಸುಲಭ. ಚಪಾತಿನೇ ಆಗಲಿ, ರೊಟ್ಟಿನೇ ಆಗಲಿ, ಅನ್ನಕ್ಕೆ ಆಗಲಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ನೋಡ್ಕೊಂಡು ಬರೋಣ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಂಡು ಬರೋದು ಅಂತ. ಸೊ ಇದಕ್ಕೆ ಮೇನ್ ಬೆಂಡೆಕಾಯಿ ಬೇಕು. ಸೊ ನಾನಿಲ್ಲಿ ಚಿಕ್ಕದಾಗಿ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ, ಅದು ಎಣ್ಣೆ ಕಾದಾದಮೇಲೆ ಬೆಂಡೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇದು ಅಂಟು ಜಾಸ್ತಿ, ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ, ಬಟ್ ಚೆನ್ನಾಗಿ ಫ್ರೈ ಆಗಬೇಕು. ಅವಾಗ ಅಂಟೆಲ್ಲ ಹೋಗುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಸೊ ಬೆಂಡೆಕಾಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಯಾರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ ಅವರು ಇದನ್ನು ರೆಗ್ಯುಲರಾಗಿ ತಿಂತಾ ಬನ್ನಿ, ಕಾನ್ಸ್ಟಿಪೇಷನ್ ಹೋಗುತ್ತೆ. ಮತ್ತು ಈವನ್ ಗಾಯ ಆಗಿರೋರು ಬೆಂಡೆಕಾಯಿ ತಿಂತೋದ್ರೆ ಗಾಯನೂ ಬೇಗ ಕ್ಯೂರ್ ಆಗುತ್ತೆ. ಸೊ ಇನ್ನೊಂದು ಬಾಣಲಿಲಿ ಯಾವುದರಲ್ಲಿ ಪಲ್ಯ ಮಾಡ್ತಿರಲ್ವ ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಚೂರು ಸಾಸಿವೆ ಸಿಡ್ದು ಆದಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳಿ. ಉದ್ದಿನಬೇಳೆ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿದೆ ಅನ್ನುವಾಗ ಒಂದು 3 ಅಥವಾ 4 ಈರುಳ್ಳಿ ತೊಗೊಳ್ಳಿ. ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನಷ್ಟು ಆಯಿಲಲ್ಲಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಬೇಕು. ಇದು ಹಾರ್ಟು ಮತ್ತು ಕಿಡ್ನಿ, ಸ್ಕಿನ್, ಹೇರ್ ಗ್ರೋತಿಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಈ ಬೆಂಡೆಕಾಯಿ. ಇದರಲ್ಲಿ ವೈಟಮಿನ್ ಎ, ಸಿ, ಕೆ ಎಲ್ಲ ಇದೆ. ಸೊ ಆಯಿಲಲ್ಲಿ ಚೆನ್ನಾಗಿ ಆನಿಯನ್ ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆನಿಯನ್ ಇನ್ನೇನು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗ ಒಂದು ಟೊಮೆಟೊ ತೊಗೊಳ್ಳಿ. ಟೊಮೆಟೊ ಜಾಸ್ತಿ ಹಾಕಬೇಡಿ. ಸೊ ಒಂದು ಚಿಕ್ಕ ಟೊಮೆಟೊ ಸಾಕು. ಇದನ್ನು ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಟೊಮೆಟೊನು ಬೆಂದಿದೆ, ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ. 1/4 ಅಥವಾ 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ನೀವು ನೋಡಿ ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿ ಖಾರದ ಪುಡಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಅದೇನು ಖಾರ, ಉಪ್ಪು, ಹುಳಿ ಎಲ್ಲ ಇರುತ್ತಲ್ಲ ಅದು ಎಲ್ಲ ಜೊತೆನೂ ಮಿಕ್ಸ್ ಆಗಬೇಕು. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೆಂಡೆಕಾಯಿ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ, ಆಯಿಲಲ್ಲಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ಒಗ್ಗರಣೆದಕ್ಕೆ ಹಾಕಿ ಬೆಂಡೆಕಾಯಿ ಹಾಕಾದ್ಮೇಲೂ ಅಷ್ಟೇ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಬೆಂಡೆಕಾಯಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಈವನ್ ಫೈಬರ್ ಸಹ ಇದೆ. ನಿಮಗೆ ಬ್ಲಡ್ ಸಹ ಜಾಸ್ತಿ ಮಾಡ್ತಾ ಹೋಗುತ್ತೆ ಬೆಂಡೆಕಾಯಿ. ಅದು ಅಷ್ಟೇ ಅಲ್ಲದೆ ಈವನ್ ಬ್ಲಡ್ ಶುಗರ್ ಸಹ ಕಡಿಮೆ ಮಾಡುತ್ತೆ. ಮತ್ತು ಬೋನಿಗೂ ಅಷ್ಟೇ ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಕ್ಯಾಲ್ಶಿಯಂ ಇದೆ. ಸೊ ಬೆಂಡೆಕಾಯಿ ಎಲ್ಲರೂ ತಿನ್ಬೋದು ಚೆನ್ನಾಗಿ. ಶುಗರ್ ಇರೋರು ತಿನ್ನಬಾರ್ದು ಆ ಥರ ಏನಿಲ್ಲ, ಎಲ್ಲರೂ ತಿನ್ಬೋದು. ಸೊ ಸ್ವಲ್ಪ ನೀರು ಹಾಕ್ಕೊಂಡು, ಇದಕ್ಕೆ ನೀರು ನೆಸೆಸಿಟಿ ಇಲ್ಲ, ಬಟ್ ಸ್ವಲ್ಪ ಹಾಕ್ಕೊಳ್ಳಿ. ಯಾರಿಗೆ ಸ್ವಲ್ಪ ತಿಳಿಬೇಕನ್ಸುತ್ತೆ ಅವರು ಒಂದು 1/2 ಬೌಲಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೀರು ಹಾಕಿಲ್ಲ ಅಂದರೂ ನಡೆಯುತ್ತೆ. ಸೊ ಸ್ವಲ್ಪ ನೀರು ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ. ಒಂದು 1/2 ಬೌಲಷ್ಟು ತೆಂಗಿನಕಾಯಿ ತಗೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆರಡನ್ನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಈ ಕಾಯಿ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆದಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಿಮಗೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಬೆಂಡೆಕಾಯಿ ಇಷ್ಟ ಆಗಲ್ಲ. ಸೊ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. 2 ತಿನ್ನೋರು ಚಪಾತಿ, 4 ತಿನ್ನೋದಂತೂ ಗ್ಯಾರಂಟಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ಈವನ್ ಅನ್ನಕ್ಕೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ರೊಟ್ಟಿಗೂ ತಿನ್ಬೋದು, ದೋಸೆಗೂ ತಿನ್ಬೋದು. ಯಾವುದಕ್ಕೆ ಆದ್ರೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈವನ್ ಸೈಡ್ಸ್ ಆಗಿಯೂ ತಿನ್ಬೋದು ನೀವು. ಸೊ ಇಷ್ಟೇ, ತುಂಬ ಸಿಂಪಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಂಡೆಕಾಯಿ ಫ್ರೈ ಅಥವಾ ಪಲ್ಯ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.